ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 8ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ವಿದ್ಯಾ ಭದ್ರ ಮಲಗಿರ್ತಾರಲ್ವ, ವಿದ್ಯೆ ಏನು ಮಾಡ್ತಾಳೆ, ನಿದ್ದೆಗಣ್ಣಲ್ಲಿ ಭದ್ರನಿಗೆ ಎದೆ ಮೇಲೆ ಕೈ ಹಾಕ್ಬಿಟ್ಟು ಮಲಗಿಬಿಟ್ಟಿರ್ತಾಳೆ. ಸರಿ, ಬೆಳಗಾಗುತ್ತೆ, ಭದ್ರ ಎದ್ದೇಳಕ್ಕೆ ನೋಡ್ತಾರೆ, ವಿದ್ಯಾ ಭದ್ರನ ಎದೆ ಮೇಲೆ ಕೈ ಹಾಕಿರ್ತಾಳಲ್ಲ. ಅಯ್ಯೋ ಇದೇನಪ್ಪ ಶಿವನೇ, ಇವಳು ಹಿಂಗೆ ಮನ್ಗವಳೆ, ಹೆಂಗಪ್ಪ ಮಾಡೋದೀಗ ಅಂತ ಅಂದ್ಬಿಟ್ಟು ಭದ್ರ ಯೋಚನೆ ಮಾಡ್ತಿರ್ತಾರೆ. ಅವಾಗ ಎಬ್ಬರಿಸ್ಬಿಡ್ಲಾ? ಅಯ್ಯೋ ಬೇಡ, ಮಲ್ಗವಳೆ, ಹೆಂಗೆ ಎಬ್ಬರಿಸೋದು, ಸೀನು ಹೊತ್ತು ನೋಡೋಣ ಅವಳೇ ಎದ್ದೇಳ್ತಾಳೇನೋ ಅಂತ ಅಂದ್ಬಿಟ್ಟು ಅನ್ಕೊಂತಾರೆ. ಆಮೇಲೆ ಅವಳೇ ಎದ್ದಾಳಲ್ಲ, ಓ ಇವಳು ಯಾಕೆ ಎದ್ದೇಳೋಕ್ಕಿಲ್ಲ, ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯೆ ಏನು ಮಾಡ್ತಾಳೆ, ಕೈ ಹಿಂಗೆ ಹಾಕಿರ್ತಾಳಲ್ಲ, ಅದು ಸ್ವಲ್ಪ ಸೆರಗು ಇದು ಸೊಂಟದ ಸೀರೆ ಸ್ವಲ್ಪ ಇದು ಸೊಂಟ ಕಾಣ್ತಾ ಇರುತ್ತೆ. ಆವಾಗ ನಿದ್ದೆಗಣ್ಣಲ್ಲಿ ಮಲಗಿರ್ತಾಳಲ್ಲ, ಅದರಿಂದ ಸೊಂಟ ಕಾಣ್ತಾ ಇರುತ್ತೆ. ಭದ್ರ ಅಯ್ಯೋ ಏನಪ್ಪ ಮಾಡೋದು, ಸೊಂಟ ಬೇರೆ ಕಾಣ್ತೈತೆ, ಹೊಚ್ಬೇಕಲ್ಲ ಇವಳಿಗೆ, ಇವಾಗ ಏನು ಮಾಡೋದು, ನನ್ನ ಕೈ ನನ್ನ ಮಾತೆ ಕೇಳ್ತಾ ಇಲ್ವಲ್ಲಪ್ಪ, ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು, ಇಲ್ಲ ಅವಳು ಮಲಗವಳೆ, ಕ್ಲೀನಾಗಿ ಹೊಚ್ಬಿಡೋಣ ಅವಳಿಗೆ ಪಾಪ ಅಂತ ಹೇಳ್ಬಿಟ್ಟು ಭದ್ರ ಒಂದು ಒಳ್ಳೆ ದೃಷ್ಟಿಯಿಂದ ಹೊಚ್ಚಕ್ಕಂತ ಇನ್ನೇನು ಸೊಂಟ ಮುಚ್ಚಬೇಕು ಸೀರೆಯಲ್ಲಿ ಅಂತ ಕೈ ಹಾಕ್ತಾರೆ. ಅಷ್ಟರಲ್ಲಿ ಅಯ್ಯೋ ಯೋ 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 ನಾನು ಸೊಂಟ ಮುಟ್ತಿದ್ದೀರಾ ನೀವು, ನಾನು ಹೇಳ್ದೆ ತಾನೇ ನಿಮ್ಮ ಮೇಲೆ ಪೂರ್ವತಿ ಇಲ್ಲ ಅಂತ, ನಾನು ಪರ್ಮಿಷನ್ ಇಲ್ದಂಗೆ ನೀವು ಹೆಂಗೆ ನಂಗೆ ಸೊಂಟ ಮುಟ್ತಿದ್ದೀರಾ ನೀವು, ನಾನು ಸುಮ್ಕಿರೋಕ್ಕಿಲ್ಲ, ಈ ನ್ಯಾಯ ಕೇಳೋರು ಯಾರೂ ಇಲ್ವೇ ಅಂತ ಎದ್ಬಿಡ್ತಾಳೆ ವಿದ್ಯಾ. ಅಯ್ಯೋ 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 ಸ್ವಲ್ಪ ನಿಲ್ಸಮ್ಮಿ ಕುಕ್ಕಬೇಡ, ಎಲ್ಲರೂ ಬಂದ್ಬಿಡ್ತದೆ, ನಿಲ್ಸಮ್ಮಿ ಮತ್ತೆ ನಾನು ಕಂಡ್ರೆ ಆಗೋಕ್ಕಿಲ್ಲ, ನಿಮ್ಮ ಕಂಡ್ರೆ ಆಗೋಕ್ಕಿಲ್ಲ ಅಂದಮೇಲೆ ನೀವು ಹೆಂಗೆ ನಂಗೆ ಸೊಂಟ ಮುಟ್ತಿದ್ದೀರಾ, ನೀವು ಸೊಂಟ ಮುಟ್ಟಕ್ಕೆ ಯಾರು ಹೇಳಿದ್ದು ನಿಮಗೆ, ಅಲೋ ಎಕ್ಸ್ಕ್ಯೂಸ್ ಮೀ ನಿಮಗೆ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಅವಾಗ ಅಯ್ಯೋ ನಾನು ನಿನ್ನ ಸೊಂಟ ಮುಟ್ಟಕ್ಕೆ ಬಂದಿಲ್ಲ ತಾಯಿ, ಅಂಥದ್ದು ಹಣೆ ಬರ ನನಗೇನಿಲ್ಲ, ನಿನ್ನ ಸೊಂಟ ಕಾಣ್ತಿತ್ತು, ಸೀರೆ ಸೆರಗು ಮುಚ್ಚೋಣ ಅಂತ ಮುಚ್ಚಕ್ಕೆ ಹೋಯ್ತಿದ್ದೆ, ಓಹೋ ಹೋ ಹೋ ನನಗೆ ಹೇಳಿದ್ರೆ ನಾನು ಮುಚ್ಕೊತಿರ್ಲಿಲ್ವೇ, ನೀವೇ ಹೇಳ್ಬೇಕಿತ್ತೇ ಅಂದಾಗ, ಅದೆಲ್ಲ ಕಣಮ್ಮಿ ರಾತ್ರೆಲ್ಲ ನೀನು ನನ್ನ ಎದೆ ಮೇಲೆ ಕೈ ಹಾಕ ಮಲಗಿದೆ, ನನಗೆ ಎದೆ ನೋಯ್ತಿರ್ಲಿಲ್ವೇ, ನಾನೇನು ಮಾಡಾನೆ ಅಂದಾಗ, ನೀವ್ಯಾಕೆ ನಾನು ಬಂದು ಪಕ್ಕ ಮನಿಕೋಬೇಕಾಗಿತ್ತು ಅಂತ ವಿದ್ಯಾ ಅಂದ್ಲು. ಅಯ್ಯೋ ಮಂಚ ನನಗೆ ಅಂತ ತಗೊಂಡಿದ್ದೆ, ನೀನು ಬಂದು ಮನಿಕೊಂಡಿದ್ಯಾ, ನಾನೇನು ಮಾಡಲಿ ಅಂದಾಗ, ಅಯ್ಯೋ ಎಲ್ಲ ವಸ್ತುಗಳಿಗೂ ಬಾಡಿಗೆ ಕೊಡಲ್ವೇ, ಹಂಗೆ ಇದಕ್ಕೂ ಬಾಡಿಗೆ ಕೊಡ್ತಿದ್ದೆ ಅಂದಾಗ, ಅಪ್ಪಣ್ಣಿ ಯಾಕೆ ಬಂದ್ಬಿಡು, ಬಾಡಿಗೆಗಾಲ ಇದು ತಂದಿರೋದು, ನಾನು ಮನೆ ಕಣಕ್ಕೆ ತಂದಿರೋದು, ನನಗೆ ನೆಲದ ಮೇಲೆ ನಿದ್ದೆ ಬರೋಕ್ಕಿಲ್ಲ ಅಂತ ಮನೆ ಕಣಕ್ಕೆ ತಂದಿದ್ದು ಅಂತ ಭದ್ರ ಅಂತಾರೆ. ಹೌದೇ ಅದನ್ನು ಮೊದಲೇ ಹೇಳ್ಬೇಕಿತ್ತಲ್ವೇ ಅಂದಾಗ, ಹೇಳೋಕೆ ಮುಂಚೆ ಬಂದು ಮಲಗಿದ್ದಲ್ಲ ಅಂತ ಭದ್ರ ಅಂತಾರೆ. ಅವಾಗ ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವು ಇವಾಗ ನನ್ನ ಸೊಂಟ ಮುಟ್ಟಕ್ಕೆ ಬಂದಿದ್ದು ಅಂದ. ಇಲ್ಲ ಕಣ್ತಾಯಿ ಮಾರಾಗಿತ್ತಿ ಅಪ್ಪಣ್ಣಿ, ಇಲ್ಲ ನಾನು ನಿನ್ನ ಸೊಂಟನ ಮುಚ್ಚಕ್ಕೆ ಸೆರಗಲ್ಲಿ ಮುಚ್ಚಕ್ಕೆ ಅಂತ ಬಂದಿದ್ದು, ಆ ಥರ ಏನಿಲ್ಲ ನಮ್ಗೆ ಆಸೆ, ಆ ಆಸೆ ಎಲ್ಲ ನಾವು ಕಾಣಂಗೂ ಇಲ್ಲ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅಯ್ಯೋ ನಮಗೇನು ಇದ್ದತೆ ಪ್ರೀತಿ ಆಸೆ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಆಮೇಲೆ ಆಯಿತು ಬಿಡು ಇವಾಗ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಆಯಿತು ಬಿಡು, ನಾಳೆಯಿಂದ ನಾನು ನೆಲದ ಮೇಲೆ ಮನಿಕಂತೀನಿ, ನೀವೇ ನಿಮ್ಮ ಮಂಚದ ಮೇಲೆ ಮನಿಕಳಿ ಅಂದಾಗ, ಹೌದು ನನಗೆ ತಕ್ಕೊಂಡಿರೋದು ಮಂಚ ನಾನು ಅಂತ ಭದ್ರ ಅಂತಾರೆ. ಅವಾಗ ವಿದ್ಯೆ ಮಗುಗೆ, ಕಂದ ನಾವು ನಾಳೆಯಿಂದ ನೆಲದಲ್ಲೇ ಮನಿಕೊಳ್ಳೋಣ ಕಂದ, ಮಂಚ ನಿಮ್ಮಪ್ಪ ಅವ್ರಿಗೆ ತಂದಿರೋದಂತೆ, ನಾವು ನೆಲದಲ್ಲೇ ಮನಿಕೊಳ್ಳೋಣ ಬಿಡು ಕಂದ ಅಂತ ಅಂದ್ಬಿಟ್ಟು ಮಗುಗೆ ಹೇಳ್ತಾಳೆ ವಿದ್ಯಾ, ಅಂದರೆ ಹೊಟ್ಟೆಲಿರೋ ಮಗುಗೆ. ಅವಾಗ ಭದ್ರ ಏನು ಬೇಡ, ನಾಳೆಯಿಂದ ನಾನು ನೆಲದಲ್ಲಿ ಮನಿಕೊಂತೀನಿ, ನೀವೇ ಮಂಚದ ಮೇಲೆ ಮನಿಕೊಳ್ಳಿ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ವಿದ್ಯೆಗೆ ತುಂಬ ಖುಷಿ ಆಗ್ಬಿಟ್ಟು ಸರಿ ನೋಡಿ ಭದ್ರ ಹೊಸಿ ನಂಗೆ ಆಚೆ ಕೆಲಸ ಅದೇ ನಾನು ಒಯ್ತೀನಿ ಅಂತ ಅಂದ್ಬಿಟ್ಟು ಒಯ್ತಾರೆ. ಸರಿ ಆಮೇಲೆ ತಿರ್ಗಿ ಹೋಗ್ಬಿಟ್ಟು ಬರ್ತಾರೆ. ಈ ಕಡೆ ವಿದ್ಯೆ ಏನಾಗುತ್ತೆ, ಬಟ್ಟೆ ಎಲ್ಲ ಒಣಗಾಕಿರ್ತಾಳೆ, ಒಣಗಾಕಿದ ಬಟ್ಟೆ ಎಲ್ಲ ಭದ್ರನ ಬಟ್ಟೆನೇ ಇರುತ್ತೆ, ಭದ್ರನ ಬಟ್ಟೆನೂ ಜೊತೆಲಿ ಎತ್ಕೊಂಡು ಹೋಗ್ಬಿಟ್ಟು ಮನೆ ಒರೆಸೋಕ್ಕೆ ಅಂತ ಮನೆ ಒರೆಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಭದ್ರ ಬರ್ತಾರೆ. ಅಲೋ ಹೊಸಿ ನೋಡ್ಕೊಂಡು ಒರೆಸಿ, ಅಲ್ಲಿ ಸ್ಲಿಪ್ ಆಯ್ತಾಳೆ ಒಂದು ಸತಿ, ಹೊಸಿ ನೋಡ್ಕೊಂಡು ಒರೆಸಿ, ಜಾರು ಬಿದ್ದುಬಿಟ್ರೆ ಏನು ಮಾಡ್ತೀವಿ ಅಂದಾಗ, ಓಹೋ ನಂಗೆ ಹೆಂಗೆ ಕಾಣೋಕ್ಕಿಲ್ವೇ, ನಾನೇನು ಹೊಸ್ದಾಗಿ ಮನೆ ಒರೆಸ್ತಿದ್ದೀನಿ, ನನಗೆ ಗೊತ್ತು ಎಲ್ಲ, ನೀವೇನು ಹೇಳ್ಬೇಡಿ, ನಾನೇನು ಹೊಸ್ದಾಗಿ ಮನೆ ಒರೆಸ್ತಿಲ್ಲ, ನನಗೆ ಅಟ್ಟಿ ಕೆಲಸ ಎಲ್ಲ ಗೊತ್ತದೆ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅಯ್ಯೋ ಆಯಿತು, ಏನೋ ಒಳ್ಳೇದು ಹೇಳೋಣ ಅಂತ ಬಂದ್ವಿ, ಒಳ್ಳೇದು ಕೇಳಿಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೈತೆ, ಅಯ್ಯೋ ಭದ್ರ ನಿಂಗೆ ಬುದ್ಧಿ ಇಲ್ವೇ, ಯಾಕೆ ಒಳ್ಳೇದು ಮಾಡೋಕೆ ಹೋಯ್ತೀಯ, ಏನೋ ಬೀಳ್ಬೋದು ಅಂತ ಒಳ್ಳೇದು ಹೇಳೋಕೆ ಹೋದೆ, ನನ್ನ ಮಾತಿಗೆ ಬೆಲೆ ಇಲ್ಲ, ಅದಕ್ಕೆ ನಮ್ಮ ಪಾಡೋಣ ಹೋಯ್ತಾನೆ, ಹೋಗ ನಡಿ ಅಂತ ಅಂದ್ಬಿಟ್ಟು ಭದ್ರ ಅವ್ರಿಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ವಿದ್ಯಾ ಪಾಪ ಮನೆ ಒರೆಸ್ತಾ ಇರ್ತಾಳೆ. ಭದ್ರ ಹೇಳ್ದಂಗೆ ಒರೆಸ್ತಿರ್ಬೇಕಾದ್ರೆ ಅಲ್ಲಿ ನೀರು ಚೆಲ್ಲಿರೋ ನೀರಿಗೆ ಕಾಲಿಕ್ಬಿಟ್ಟು ಜಾರ್ಬಿಟ್ಟು ಬಿದ್ದುಬಿಡ್ತಾಳೆ. ಪಾಪ ಬಿದ್ದಿದ ತಕ್ಷಣ ಅಯ್ಯೋ ಅಮ್ಮ ನನ್ನ ಕಾಲು ನನ್ನ ಹೊಟ್ಟೆ ಅಯ್ಯೋ ಅಂತ ಬಡ್ಕೋತಾಳೆ. ಭದ್ರ ಆಚೆ ಬಂದಿರ್ತಾರೆ. ಅಯ್ಯೋ ಇದೇನು ಶಿವನೇ ಇವಳು ಹಿಂಗೆ ಬಡ್ಕೋತಾವಳೆ, ಈಗ ಚೆನ್ನಾಗಿದ್ಲಲ್ಲ ಅಂತ ಅಂದ್ಬಿಟ್ಟು ಭದ್ರ ಹೊಡೋಯ್ತಾರೆ ಒಳಿಕೆ. ನೋಡಿದ್ರೆ ಪಾಪ ವಿದ್ಯೆ ಬಿದ್ದುಬಿಟ್ಟು ಒದ್ದಾಡ್ತಿರ್ತಾಳೆ. ಅಯ್ಯೋಯ್ಯೋ ನಾನು ಹೇಳ್ದೆ ತಾನೇ ನೀರು ಚೆಲ್ತದ್ದು ಹೊಸಿ ನಿಧಾನ ಹೊಸಿ ಅಂತ, ಏನು ನಂಗೆ ಗೊತ್ತು ನಂಗೆ ಹೇಳ್ತಿದ್ದೆ ಅಂದಾಗ, ಅಯ್ಯೋ ಆಯ್ತಾಳ ನನ್ನ ಹೊಟ್ಟೆ ಕಾಲು ಎಲ್ಲ ಸಾನೇ ನೋಯ್ತದೆ, ನಂಗೆ ತಡ್ಕೊಳಕ್ಕೆ ಆಯ್ತಿಲ್ಲ ಅಮ್ಮ, ನಂಗೆ ಆಯ್ತಾ ಇಲ್ಲ ತಡ್ಕೊಳಕ್ಕೆ ಅಮ್ಮ ಅಂದಾಗ, ಆಗೋಯ್ತು ಆಸ್ಪತ್ರೆಗೆ ಕರ್ಕೊಯ್ತೀನಿ, ಹೊಸೀರು ಆಯ್ತು ಅಂದ್ಬಿಟ್ಟು ಎತ್ತಕ್ಕೆ ಹೋಯ್ತಾರೆ. ಪಾಪ ಒಳಗೆ ಎದ್ದೊಳಕ್ಕೆ ಹೋಯ್ತಾರಲ್ಲ, ಸರಿ ಬಾ ಹಾಸ್ಪಿಟ್ಲಿಗೆ ಕರ್ಕೊಯ್ತೀನಿ ಅಂತ ಅಂದ್ಬಿಟ್ಟು ವಿದ್ಯೆನ ಎತ್ಕೊತಾರೆ, ಮಗು ಥರ ವಿದ್ಯೆನ ಎತ್ಕೊಂಡು
ಕಾರ್ ಹತ್ರ ಬರ್ತಾರೆ. ಅಷ್ಟರಲ್ಲಿ ಚಂಪಾ, ಅಯ್ಯೋ ಭಾವ ಏನಾಯಿತು ಇದ್ಯಾಕಂಗೆ ಅಂತ ಚಂಪಾ ಬರ್ತಾಳೆ. ಅಯ್ಯೋ ಚಂಪಾ ಒಳ್ಳೆ ಸಮಯಕ್ಕೆ ಬಂದೆ ಭಾವ, ಕಾರ್ ಡೋರ್ ತೆಗಿ ಒಸಿ ಅಂದಾಗ. ಏನಾಯಿತು ಅಂದಾಗ, ಅಯ್ಯೋ ಅಲ್ಲಿ ನೀರು ಚೆಲ್ಲಿತ್ತಂತೆ, ಜಾರು ಬಿದ್ದುಬಿಟ್ಟವಳೆ ಕಣವ, ಬಿದ್ದು ಒದ್ದಾಡ್ತಿದ್ಲು, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಯ್ತಾವನಿ ಅಂತ ಅಂದಾಗ, ಸರಿ ಭಾವ ಆಯಿತು ಅಂತ ಅಂದ್ಬಿಟ್ಟು ಚಂಪಾ ಕಾರಲ್ಲಿ ವಿದ್ಯೆನ ಕೂರಿಸ್ತಾಳೆ. ಭದ್ರ ಕರ್ಕೊಯ್ತಾ ಇರ್ತಾರೆ. ಅವಳು ವಿದ್ಯೆ ತಡ್ಕೊಳಕ್ಕೆ ಆಯ್ತಿರಲಿಲ್ಲ ಪಾಪ, ಏಟಾಗ್ಬಿಟ್ಟಿರುತ್ತೆ ಕಾಲಿಗೆ ಸೊಂಟಕ್ಕೆಲ್ಲನೂ. ಆಯ್ತಾ ಇಲ್ಲ ನನಗೆ, ಕಾಲು ಸೊಂಟ ನೋಯ್ತಾ ಇದೆ ಅಮ್ಮ, ನಂಗೆ ಆಯ್ತಾ ಇಲ್ಲ ಅಂದ. ಆಗೋಯ್ತು ಬಿರ್ನ ಒಯ್ತಾ ಇದ್ದೀನಿ, ಹಾಸ್ಪಿಟ್ಲು ಸಿಕ್ಬಿಡ್ತದೆ, ಹೊಸಿ ತಡ್ಕೊಬಿಡು, ಬಿರ್ನ ಒಯ್ತಾ ಇದ್ದೀನಿ ಅಂತ ಪಾಪ ಭದ್ರ ಸಾನೇ ಗಾಬರಿ ಆಗ್ಬಿಟ್ಟಿರ್ತಾರೆ. ಇಲ್ಲ ನಂಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ, ಕಾಲು ಶಾನೆ ನೋಯ್ತೈತೆ ಅಮ್ಮ, ನಂಗೆ ಶಾನೆ ನೋಯ್ತಾಯಿತ್ತು, ಹೊಟ್ಟೆ ನೋಯ್ತೈತೆ ಅಂತ ಬಡ್ಕತಿರ್ತಾಳೆ ಕಾರಲ್ಲಿ. ಇಲ್ಲ 2 ನಿಮಿಷ ಹೊಂಟೋಯ್ತೀನಿ ಹಾಸ್ಪಿಟ್ಲಿಗೆ ಕರ್ಕೊಯ್ತೀನಿ, ಸಿಕ್ಬಿಡ್ತು ಹಾಸ್ಪಿಟ್ಲು ಅಂತ ಅಂದ್ಬಿಟ್ಟು ಪಾಪ ಭದ್ರ ವಿದ್ಯನ್ಗೆ ಸಮಾಧಾನ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಎತ್ಕೊಂಡು ಓಡ್ಬೋತಾರೆ. ಡಾಕ್ಟ್ರೇ ಅಂತ ಎತ್ಕೊಬತ್ತಾರೆ. ಆಮೇಲೆ ಯಾಕೆ ಏನಾಯಿತು ಅಂದ್ಬಿಟ್ಟು ಅಲ್ಲಿ ತಳ್ಕೊಂಡು ಹೋಗ್ತಾರಲ್ಲ, ಆ ಗಾಡಿ ತರ್ತಾರೆ. ಗಾಡಿ ತಂದ ತಕ್ಷಣ ಭದ್ರ ಅದ್ರ ಮೇಲೆ ಮಲಗಿಸಿ, ಡಾಕ್ಟ್ರೇ ಅಲ್ಲಿ ನೀರು ಚೆಲ್ಲಿತ್ತು, ಜಾರು ಬಿದ್ದುಬಿಟ್ಟವಳೆ, ಕಾಲು ನೋವು ಅಂತ ಬಡ್ಕೊತಾವಳೆ ನೋಡಿ ಡಾಕ್ಟ್ರೆ ಅಂತ ವಿದ್ಯೆನ ಬಗ್ಗೆ ಡಾಕ್ಟ್ರಿಗೆ ಹೇಳ್ತಾರೆ. ಅವಾಗ ಡಾಕ್ಟ್ರ್ ಕಾಲು ನೋಡ್ಬಿಟ್ಟು, ಅಯ್ಯಯ್ಯೋ ನೋಡ್ಕೊಂಡು ಓಡಾಡೋದಲ್ವೇನಮ್ಮ, ಕಾಲು ಇಷ್ಟು ದಪ್ಪ ಉತ್ಕೊಂಡ್ಬಿಟ್ಟಿದೆ, ನರ್ಸ್ ಎಕ್ಸ್ರೇ ರೂಮಿಗೆ ಕರ್ಕೊಂಡು ನೋಡಿರಿ, ಎಕ್ಸ್ರೇ ಮಾಡಬೇಕು ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಡಾಕ್ಟ್ರ್ ಏನೂ ತೊಂದರೆ ಇಲ್ವೇ ಅಂತ ಅಂದ್ಬಿಟ್ಟು ವಿದ್ಯನ್ಗೆ ಭದ್ರ ಕೇಳ್ತಾರೆ. ಅಯ್ಯೋ ಅದೇ ಇವಾಗ ಹೇಳೋಕ್ಕದೆ, ಎಕ್ಸ್ರೇ ಮಾಡಿದ್ಮೇಲೆ ಹೇಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಅಂತಾರೆ. ಸರಿ ಅಂದ್ಬಿಟ್ಟು ಎಕ್ಸ್ರೇ ರೂಮಿಗೆ ಕರ್ಕೊಂಡೋಗಿ ವಿದ್ಯೆಗೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಹೋದ ತಕ್ಷಣ ಅಯ್ಯೋ ಶಿವನೇ, ಈಗ ಗಾಬ್ರಿಲಿ ಮರ್ತುಬಿಟ್ನಲ್ಲಪ್ಪ, ಅವಳು ಬಸ್ರಿ ಅಂತ ಹೇಳೋದ, ಹೊಸಿ ಹೇಳೋನಿರು ಅಂದ್ಬಿಟ್ಟು ಬಾಗಿಲು ದಡ ತಟ್ತಾರೆ. ಆವಾಗ ನರ್ಸ್ ಬಂದು ಬಾಗಿಲು ತೆಗ್ದು, ಯಾಕೆಂದಾಗ ಹೊಸಿ ಡಾಕ್ಟ್ರ್ ಮಂಗೆ ನಾನು ಹೇಳ್ಬೇಕು, ನನ್ನ ಹೆಂಡ್ರು ಅವಳು ಬಸ್ರಿ ಅಂತ ಹೇಳ್ಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಅದು ಇರಿ ಅಂತ ಅಂದ್ಬಿಟ್ಟು ಓಡ್ಬರ್ತಾರೆ ಭದ್ರ ಒಳಗೆ ಬಂದು ಡಾಕ್ಟ್ರು, ಯಾಕ್ರೆ ಹಿಂಗೆ ಓಡಿ ಬರ್ತಾ ಇದ್ದೀರಾ, ಒಳಗಡೆ ಬರಬಾರ್ದು ಅಂತ ಗೊತ್ತಿಲ್ವ ನಿಮಗೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಅಯ್ಯೋ ಡಾಕ್ಟ್ರೇ ಗಾಬ್ರಿಲಿ ಮರ್ತುಬಿಟ್ಟೆ, ಅವಳು ಬಸ್ರಿ ಅಂದಾಗ, ವಾಟ್ ಪ್ರೆಗ್ನೆಂಟ್ ಇವರು ಅಂದಾಗ, ಹೌದು ಡಾಕ್ಟ್ರೆ ಅವಳು 5 ತಿಂಗಳು ಬಸ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಭದ್ರ. ಅವಾಗ ರೀ ಮೊದಲೇ ಹೇಳೋದಲ್ವೇನ್ರಿ, ಇಂಜೆಕ್ಷನ್ ಕೊಟ್ಬಿಡ್ತಿದ್ನಲ್ರಿ ಇವಾಗ, ಅಯ್ಯೋ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು, ಅಲ್ಲಮ್ಮ ನೀನಾದರೂ ಹೇಳ್ಬೇಕಲ್ವ ನೀನು ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು ಡಾಕ್ಟ್ರು ವಿದ್ಯೆನ ಕೇಳ್ತಾರೆ. ಒದ್ದಾಡ್ತಿರ್ತಾಳೆ. ಸರಿ ನೀವು ಎಲ್ಲಿ ತೋರಿಸ್ತಾ ಇದ್ದೀರಾ ಇವ್ರನ್ನ ಅಂತ ಡಾಕ್ಟ್ರು ಕೇಳ್ತಾರೆ. ಭದ್ರಂಗೆ ಗೊತ್ತಿರಲ್ವಲ್ಲ, ಭದ್ರ ಮಕ್ಕ ನೋಡ್ತಾ ಇರ್ತಾರೆ. ಅವಾಗ ವಿದ್ಯಾ ಮಾಲತಿ ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಅಂದಾಗ, ಹೌದಾ ಬೆಳಗ್ಗೆ ಮಾಲತಿ ಡಾಕ್ಟ್ರನ್ನ ಕರ್ಕೊಬನ್ನಿ ಅಂತ ನರ್ಸ್ ಕೇಳ್ತಾರೆ. ಸರಿ ಅಂದ್ಬಿಟ್ಟು ಅವರು ಮಾಲತಿ ಡಾಕ್ಟ್ರನ್ನ ಕರ್ಕೊಬರಕ್ಕೆ ಹೋಗ್ತಾರೆ. ಈ ಕಡೆ ಏನಾಗುತ್ತೆ, ಅಜ್ಜಿ ಕೂತಿರ್ತಾರೆ. ಮನ ಹೊಸಿ ಮಜ್ಜಿಗೆ ತತ್ತಾರವ ಅಂತಾರೆ. ತಂದೆ ಅಂದ್ಬಿಟ್ಟು ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ಕೊಟ್ಟಿದ ತಕ್ಷಣ ಅಜ್ಜಿ ನೋಡ್ದ, ಮೋನ ನಮ್ಮ ಭದ್ರ ಬತ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ನೋಡ್ಕೊತಾವನೆ ಗೊತ್ತಾ ಅಂದಾಗ. ಹ್ಞೂ ಅತ್ತೆ ಅಂದಾಗ, ಅವಳ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಪರವಾಗಿಲ್ಲ ಕಣೇ, ಆ ಹೊಟ್ಟೆಲ್ಲ ಐತಲ್ಲ ಮಗ ನಮ್ಮ ಹಂಸದ ಕುಡಿ, ಅದ್ರ ಮೇಲೆ ಪ್ರೀತಿ ಅವನಿಗೆ, ಅದಕ್ಕೆ ಅವ್ನು ಅಷ್ಟು ಕಾಳಜಿಯಾಗಿ ನೋಡ್ಕೊತಾವನೆ ಅಂದಾಗ, ಹ್ಞೂ ಕಣತ್ತೆ ನನಗೂ ಅದೇ ಖುಷಿ, ಅವರಿಬ್ಬರು ಸಂದಾಕಿದ್ರೆ ಅಷ್ಟೇ ಸಾಕು ಕಣತ್ತೆ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅವಾಗ ಮೋಹನ ಅಜ್ಜಿ ಇಬ್ಬರು ಮಾತಾಡ್ತಿರ್ಬೇಕು. ಚಂಪ ಹೊಡ್ಬತ್ತಾಳೆ, ಅಮ್ಮಮ್ಮ ಅತ್ತೆ ಅಂತ. ಅಯ್ಯೋ ಯಾಕೆ ಹಂಗೆ ಹೊಡ್ಬತ್ತಿ, ಯಾವ ತುಳ್ದೊಳಂಗೆ ಏನಾಯಿತು ಅಂತ ಹೇಳೆ ಅಂತ ಚಂಪನ ಅಜ್ಜಿ ಕೇಳ್ತಾರೆ. ಅಮ್ಮಮ್ಮ ಅದು ಇದ್ಯಾಕ ನೀರು ಜಾರಿ ಬಿದ್ದುಬಿಡ್ತಂತೆ, ಅದಕ್ಕೆ ಭದ್ರಮಾವ ಹಾಸ್ಪಿಟ್ಲಿಗೆ ಕರ್ಕೋಗೈತೆ ಅಂದಾಗ, ಏನು ಹೇಳ್ತಿದ್ದೀಯ ಚಂಪನ, ಊಕಣ ಅಮ್ಮಮ್ಮ ಅಂದಾಗ, ಅಯ್ಯೋ ಶಿವನೇ ಬೆಳಗಿಂದ ಯಾಕೋ ಸಕ್ನೇ ಸರಿಗಿರ್ಲಿಲ್ವಲ್ಲಪ್ಪ, ಯಾರಿಗೇನಾಯ್ತು ಅದು ಅಂದ್ಕೊಂಡಿದ್ದೆ, ಹಿಂಗೆ ಆಯ್ತಲ್ಲ, ಅಯ್ಯೋ ಈಗ 2 ಜೀವದೊಳಗೆ ಹಿಂಗಾಗೋಯ್ತಲ್ಲಪ್ಪ, ಮೋನ ನಡಿಗೆ ಆಸ್ಪತ್ರೆ ತಗೋಗೋಣ, ನಂಗೆ ಸಮಾಧಾನ ಆಯ್ತಿಲ್ಲ, ಅವ್ವ ಉಳ್ಕೆರವ್ವ ನನ್ನ ಮಗಿನ ಕಾಪಾಡವ್ವ ಅಂತ ಅಂದ್ಬಿಟ್ಟು ಅಲ್ಲಿಂದ ಅಜ್ಜಿ ಓಡೋಯ್ತಾರೆ ಹಾಸ್ಪಿಟ್ಲ್ ತಕ್ಕೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ವಿದ್ಯಾ ಕಾಲು ನೋವು, ಹೊಟ್ಟೆ ನೋವು, ಬೆನ್ನೋವು ಅಂತ ಬಡ್ಕೊತಾ ಇರ್ತಾಳಲ್ಲ, ಅಷ್ಟರಲ್ಲೇ ಅವಳು ಚೆಕ್ ಮಾಡ್ತಿರ್ತಾಳಲ್ಲ ಮಾಲತಿ ಡಾಕ್ಟ್ರು ಅವ್ರು ಬರ್ತಾರೆ. ಮಾಲತಿ ಡಾಕ್ಟ್ರು ಬಂದಿದ್ದ ತಕ್ಷಣ, ವಿದ್ಯಾ ಯಾಕಮ್ಮ ನನಗೆ ಜಾರು ಬಿದ್ದುಬಿಟ್ರೆ ಡಾಕ್ಟ್ರ್, ನೋಡ್ಕೊಂಡು ಓಡಾಡಬೇಕು ಹುಷಾರು ಅಂತ ನಾನು ಹೇಳಿ ಕಳಿಸಿದ್ದೆ ಅಲ್ವಮ್ಮ ನಿನಗೆ, ಎಂಥ ಕೆಲಸ ಮಾಡ್ಕೊಂಬಿಟ್ಟಿದ್ದೆ ನಾನು, ಡಾಕ್ಟ್ರ್ ತಕ್ಷಣ ಸ್ಕ್ಯಾನಿಂಗ್ ಕರ್ಕೊಂಡು ನೋಡಿರಿ ಬೇಗ ಪ್ಲೀಸ್ ಅಂತ ಅಂದ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ಅವಾಗ ಈಚೆ ಕರ್ಕೊಬರ್ತಿರ್ತಾರೆ. ಇದು ಗಾಡೀಲಿ ತಳ್ಕೊಂಡು ಬರ್ತಾ ಇರ್ತಾರೆ ವಿದ್ಯೆನ. ಭದ್ರ ನೋಡ್ಬಿಟ್ಟು, ಅಯ್ಯೋ ಡಾಕ್ಟ್ರೆ ಏನಾಗಿದೆ ಅಂತ ಕೇಳ್ತಾರೆ. ಏನು ಹೇಳೋಕ್ಕಾಗಲ್ಲ, ಪ್ರೆಗ್ನೆಂಟ್ ಬೇರೆ, ಹೊಟ್ಟೆಗೆ ಏಟು ಬಿದ್ದಿದೆ, ಮಗು ಏನಾದ್ರು ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ, ಹಂಗೇನಾರು ಮಗುಗೆ ಹೆಚ್ಚು ಕಮ್ಮಿ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ ನಾವು ಇವಾಗ ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಯ್ತಾರೆ. ಭದ್ರ ಅಯ್ಯೋ ಏನಪ್ಪ ಮಾಡೋದು ಇವಾಗ ಅಂತ ಭದ್ರ ಗಾಬರಿಯಾಗಿರ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಈಶ್ವರಿ ಏನೋ ಫೋನ್ ನೋಡ್ಕೊ ಕೂತಿರ್ತಾಳೆ. ಅದೇ ಸಮಯಕ್ಕೆ ಸಾವಿತ್ರಿ ವಿನಂತಿ, ಅದಕ್ಕೆ ಅಂತ ಬರ್ತಾರೆ. ಏನು ಸಾವಿತ್ರಿ ಅಂದಾಗ, ಅದಕ್ಕೆ ಇದೇನತ್ತೆ ಮನೇಲಿ ಯಾರೂ ಇಲ್ಲ, ಮನೆಯೆಲ್ಲ ಬೇಕು ಅಂತದ್ದು ಎಲ್ಲೋದ್ರಲ್ಲ, ಯಾರೂ ಕಾಣ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಸಾವಿತ್ರಿ ಕೇಳ್ತಾಳೆ. ಅಷ್ಟಲ್ಲಿ ಚಿತ್ರ ಅವ್ವ ಅಂತ ಚಿತ್ರ ಹೊಡ್ಬತ್ತಾಳೆ. ಏನು ಚಿತ್ರ ಅಂದಾಗ, ಅವ್ವ ಆ 3 ಅಡಿ ಜಾರು ಬಿದ್ದುಬಿಟ್ಲಂತೆ, ಯೋಟಾಗದಂತೆ, ಅದಕ್ಕೆ ಭದ್ರ ಹಾಸ್ಪಿಟ್ಲಿಗೆ ಕರ್ಕೋದ್ನಂತೆ ಅಂದಾಗ, ಹಾಸ್ಪಿಟ್ಲಿಗೆ ಕರ್ಕೋದ್ನಂತ, ಹಾಸ್ಪಿಟ್ಲಿಗೆ ಕರ್ಕೋದ್ನಂತೆ ಅಂದಾಗ, ಅವಾಗ ಈಶ್ವರಿ ಖುಷಿ ಮತ್ತು ಸಾವಿತ್ರಿಗೂ ಖುಷಿ. ಸಾವಿತ್ರಿ, ಅದಕ್ಕೆ ನೋಡಿದ್ರಾ ಜಾರು ಬಿದ್ದವಳು ಅಂತ, ಇನ್ನು ಮಗಿನ ಕತೆ ಅಷ್ಟೇ ಕಣ ಬಿಡಿ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾಳೆ. ಈಶ್ವರಿ, ಹೌದು ಸಾವಿತ್ರಿ, ನಾವು ಅಂದ್ಕೊಂಡಂಗೆ ಎಲ್ಲ ಆಗಲ್ಲ,
ನಮ್ಮ ಕಡೆಗೂ ದೇವ್ರು ಅವನೇ ಅಂತ ಗೊತ್ತಾಗಲ್ವೇ? ಆಗತ್ತೆ ಬಿಡು, ಎಲ್ಲ ಒಳ್ಳೇದಲ್ವ ಆಯ್ತಾ ಇರೋದು ಅಂದಾಗ, ಅದಕ್ಕೆ ಇವಾಗ ಜಾರು ಬಿದ್ದಿದ್ರೆ ಮಗಿಗೆ ಏನಾರು ಆಗಿರ್ತದಲ್ವಾ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾಳೆ. ಅವಾಗ ಹೌದು, ಜಾರು ಬಿದ್ದಿದ್ರೆ ಆಗಿರ್ತೈತೆ, ಅದು ಆಸ್ಪತ್ರೆಯಿಂದ ಬಂದಮೇಲೆ ಗೊತ್ತಾಯ್ತೈತೆ, ಏನಾಗ್ತದೆ ಅಂತ ನೋಡೋಣ. ಆ ಮಗಿಗೆ ಏನಾನ ಆಗಿದ್ರೆ ಇನ್ನು ಈ ಎಟ್ಟಿಲ್ಲ ಅವಳಿಗೆ ಜಾಗ ಇಲ್ಲ ಅಂದಾಗ, ಅಂದರೆ ಅತ್ತೆ ಅಂದಾಗ, ಆ ಮಗಿಗೋಸ್ಕರ ತಾನೇ ಅವಳು ಈ ಎಟ್ಟಿಲಿರೋದು, ಆ ಮಗಿಗೆ ಏನಾರು ಆಯಿತು ಅಂದರೆ ಮಗ ಇಲ್ಲ ಅಂದರೆ ಈ ಎಟ್ಟಿಲಲ್ಲಿ ಜಾಗ ಇರ್ತದೆ ಅಂದಾಗ, ಹಂಗಾರೆ ಈ ಎಟ್ಟಿಲ್ಲ ಮಗ ಇಲ್ಲ ಅಂದರೆ ಅವಳಿಗೆ ಜಾಗ ಇಲ್ವೇ ಅಂತ ಸಾವಿತ್ರಿ ಕೇಳ್ತಾಳೆ. ಜಾಗ ಇಲ್ಲ ಅತ್ತತ್ತು, ಈ ಎಟ್ಟಿ ಬಿಟ್ಟು ಅವಳಿಗೆ ಹೋಗ್ಬೇಕಾಯ್ತೈತೆ. ಅಂಥ ಪರಿಸ್ಥಿತಿ ಬಂದಾಗ ನಾವಿಲ್ವೇ ಮಾತಾಡೋಕ್ಕೆ? ಆವಾಗ ನಮಗೆ ಚಾನ್ಸ್ ಸಿಗ್ತದೆ ಮಾತಾಡೋಕ್ಕೆ. ಅವಳ ಹೊಟ್ಟೆಲಿ ಮಗ ಇಲ್ಲ ಅಂತ ಗೊತ್ತಾಗಲಿ, ಆಮೇಲೆ ನಾವು ಮಾತಾಡೋಣ, ಆಮೇಲೆ ನಮ್ಮ ಮಾಟ ಶುರು ಆಯ್ತೈತೆ ಅಂತ ಈಶ್ವರಿ ಸಾವಿತ್ರಿ ಹೇಳ್ತಾಳೆ. ಅವಾಗ ವಿನಂತಿ, ಹೌದಾ ಅವಳ ಹೊಟ್ಟೆಲಿ ಮಗ ಇಲ್ಲ ಅಂದರೆ ನಮಗೆಲ್ಲ ಖುಷಿ ಅಲ್ವಾ? ಕರೆಕ್ಟ್ ಹಂಗೆ ಆಗಬೇಕು ಅಂತ ಅಂದ್ಬಿಟ್ಟು ವಿನಂತಿ ಏನು ಖುಷಿಯಾಗಿ ಚಪ್ಪಾಳೆ ಬಿಡ್ಕೊಂಡು ನಗ್ತಿರ್ತಾಳೆ. ಅವಳ ಹೊಟ್ಟೆಲಿ ಮಗ ಇರೋಕ್ಕಿಲ್ಲ ಅಲ್ವಾ ಹಂಗಾರೆ ಅಂತ ಅಂದ್ಬಿಟ್ಟು. ಅವಾಗ ಸಾವಿತ್ರಿ, ಅದಕ್ಕೆ ನೀವು ಹೇಳ್ತಿರೋದೇನೋ ಸರಿ, ಒಂದು ಪಕ್ಷ ಅವಳ ಹೊಟ್ಟೆಲಿ ಮಗ ಇದ್ದರೆ ಅದು ಹೆಂಗೆ ಸಾವಿತ್ರಿ? ಅದು ಹೇಳಿದ್ನಲ್ಲ, ಆಸ್ಪತ್ರೆಯಿಂದ ಸುದ್ದಿ ಬರಲಿ ಆಮೇಲೆ ಗೊತ್ತಾಯ್ತೈತೆ ಬಿಡು. ಅವಳಿಗೇನಾರು ಹೊಟ್ಟೆಲಿ ಮಗ ಇಲ್ಲ ಅಂದರೆ ಈ ಎಟ್ಟಿಲಿ ಯಾವುದೇ ಕಾರಣಕ್ಕೆ ಅವಳಿಗೆ ಜಾಗ ಇಲ್ಲ, ಇಟ್ಟಿ ಬಿಟ್ಟು ಒಯ್ತಾ ಇರ್ಬೇಕು ಅವಳು. ಒಯ್ತಾ ಇಲ್ಲ ಅಂದರೂ ನಾವು ಹೋಗಿಸ್ಬೇಕು ಈ ಎಟ್ಟಿಯಿಂದ ಅವಳನ್ನ ಅಂತ ಅಂದ್ಬಿಟ್ಟು ಸಾವಿತ್ರಿ ಮತ್ತು ಈಶ್ವರಿ ಮಾತಾಡ್ಕೊತಿರ್ತಾರೆ. ಚಿತ್ರ ಮತ್ತು ವಿನಂತಿಗೆಲ್ಲ ಖುಷಿ ಆಯ್ತಿರ್ತೈತೆ. ಇಲ್ಲಿ ಡಾಕ್ಟ್ರು ಏನು ಮಾಡೋದು ಇವಾಗ ಅಂತ ಭದ್ರ ಕೇಳಿದ ತಕ್ಷಣ, ಅಷ್ಟರಲ್ಲಿ ಚಂಪಾ, ಅಜ್ಜಿ ಮತ್ತು ಮೋಹನ ಎಲ್ಲ ಓಡ್ಬರ್ತಾರೆ. ರತ್ನಮ್ಮ, ಚೆಲುವಣ್ಣವ್ರು ಎಲ್ಲರೂ ಬಂದುಬಿಡ್ತಾರೆ. ಬಂದಿದ ತಕ್ಷಣ ಅಮ್ಮಮ್ಮ ಬಾವ ಅಲ್ಲೈತೆ ಅಂತ ಅಂದ್ಬಿಟ್ಟು ಬರ್ತಾರೆ ಎಲ್ಲರೂ. ಭದ್ರ ಏನಾಯ್ತಪ್ಪ ಅಂತ ಅಂದ್ಬಿಟ್ಟು ಮೋಹನ ಕೇಳ್ತಾರೆ. ಅವಾಗ ಗೊತ್ತಿಲ್ಲ ಕಣವ, ಏನೋ ಈ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಕರ್ಕೋಗೋರೆ ಕಣವ, ಗೊತ್ತಿಲ್ಲ ಕಣವ ಅಂದಾಗ, ಏನೂ ಆಗಲ್ಲ ಕಣಪ್ಪ ಸುಮ್ಕಿರು ಅಂತ ಮೋಹನವರು ಭದ್ರಂಗೆ ಹೇಳ್ತಾರೆ. ಅವಾಗ ಅಮ್ಮಮ್ಮ ಏನಂತಪ್ಪ, ಏನೋ ಗೊತ್ತಿಲ್ಲ, ಸ್ಕ್ಯಾನಿಂಗ್ ಮಾಡಬೇಕು ಅಂತ ಕರ್ಕೋಗೋರೆ ಕಣ ಅಮ್ಮಮ್ಮ, ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಟ್ಟು ಭದ್ರ ಬೇಜಾರಾಗಿರ್ತಾರೆ. ಅವಾಗ ತಿರ್ಗಾ ಡಾಕ್ಟ್ರ್ ಈಚೆ ಬಂದಾಗ ಡಾಕ್ಟ್ರ್ ಏನಂತಾರೆ, ಡಾಕ್ಟ್ರ್ ಅಂದಾಗ, ಗೊತ್ತಿಲ್ಲ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ನಲ್ವ, ಸ್ವಲ್ಪ ವೆಯ್ಟ್ ಮಾಡಿ, ಯಾವುದು ನಾವು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹೇಳ್ಬಿಡ್ತಾರೆ. ಭದ್ರಂಗೆ ಮನ್ಸಿಗೆ ನೋವಾಗ್ಬಿಡುತ್ತೆ. ಮತ್ತು ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಅಲ್ಲಿ ಗಣಪತಿ ದೇವರು ಇರ್ತಾರೆ. ಅವ್ರ ಕೈ ಮುಕ್ಕೊಂಡು, ಭಗವಂತ ಯಾರಿಗೂ ಏನೂ ತೊಂದರೆ ಆಗೋದು ಬೇಡಪ್ಪ, ಮಗ ಆಗಲಿ ತಾಯಿ ಆಗಲಿ ಚೆನ್ನಾಗಿ ತಾಯಿ ಮಕ್ಕಳು ಚೆನ್ನಾಗಿರಲಿ, ಏನೂ ತೊಂದರೆ ಆಗೋದು ಬೇಡ ಕಣಪ್ಪ. ಅವಳ ಮಗಿನ ಮೇಲೆ ಸಾನೇ ಆಸೆ ಇಟ್ಕೊಂಡವಳೆ, ಆ ಮಗಿನ ಮೇಲೆ ಸಾನೇ ಪ್ರೀತಿ ಮತ್ತು ಅವಳ ಪ್ರಾಣ ಮಗಿನ ಮೇಲೆ ಇಟ್ಕೊಂಡವಳೆ. ಆ ಮಗಿಗೆ ಏನೂ ತೊಂದರೆ ಮಾಡಬೇಡಪ್ಪ. ನಾನೇನೋ ಅವಾಗ ಕುಡಿದ್ನಲ್ಲಿ ಏನೋ ಅಂದ್ಬಿಟ್ಟಿದ್ದೀನಿ, ಆದರೆ ಕ್ಷಮಿಸ್ಬಿಡಪ್ಪ ದೇವರೇ, ಅವ್ರಿಗೇನೂ ತೊಂದರೆ ಆಗೋದು ಬೇಡ, ಅವರೆಲ್ಲ ಚೆನ್ನಾಗಿರಬೇಕು ಅಷ್ಟೇನೆ, ಚೆನ್ನಾಗಿರಂಗೆ ಮಾಡಪ್ಪ, ಏನೂ ತೊಂದರೆ ಮಾಡಬೇಡ ದಯವಿಟ್ಟು ದೇವರೇ ಅಂತ ಅಂದ್ಬಿಟ್ಟು ದೇವ್ರಿಗೆ, ನಮ್ಮಪ್ಪ ಕಾಪಾಡಪ್ಪ ಅಂತ ದೇವ್ರಿಗೆ, ಗಣಪತಿ ದೇವರಿಗೆ ಭದ್ರ ಕೈ ಮುಕ್ಕೊಂಡು ನಿಂತ್ಕೊಂಡು ಬರ್ತಾರೆ. ಬರ್ತಿದ್ದಂಗೆ ಡಾಕ್ಟ್ರ್ ಹಿಂಗೆ ಹೇಳಿದ ತಕ್ಷಣ ಅಜ್ಜಿ ಮತ್ತು ಮೋಹನವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಆಮೇಲೆ ಚೆಲುವರಾಜ್ ಅವರು ಭದ್ರನ, ಅಲ್ಲ ಜಾರು ಬಿದ್ದರೆ ಹೊಟ್ಟೆಲಿ ಮಗ ಬೇರೆ ಅದೇ ಎಳ್ಜಿದವಳು, ಏನಾಯ್ತೋ ಏನೋ ಅಂತ ಚೆಲುವರಾಜ್ ಅವರು ರತ್ನಮ್ಮನಕ ಅಂತಿರೆ. ಅವಾಗ ಅಜ್ಜಿ, ಏನೋ ಆಗೋಕ್ಕಿಲ್ಲ ಅವ್ವ, ಉಲ್ಕ್ಯಾರವ್ವ, ನಮ್ಮನ್ನ ಕೈ ಬಿಡ್ಬೇಡ ಕಣವ, ನಮ್ಮ ವಂಶದ ಕುಡಿನ ಕಾಪಾಡವ, ಏನು ತೊಂದರೆ ಮಾಡಬೇಡ ಕಣವ, ಅವ್ವ ಉಲ್ಕಿರವ, ನಿನ್ನೆ ನಂಬಿದ್ದೀನವ್ವ, ನನ್ನ ವಂಶದ ಕುಡಿನ ಕಾಪಾಡವ ಅಂತ ಅಂದ್ಬಿಟ್ಟು ಅಜ್ಜಿ ದೇವ್ರ ಕೈ ಮುಕ್ಕುತ್ತಾರೆ. ಚಂಪಾ, ಮೋಹನ, ಚೆಲುವರಾಜ ಮತ್ತು ರತ್ನಮ್ಮರೆಲ್ಲ ಅಳ್ತಾ ಇರ್ತಾರೆ. ಆಮೇಲೆ ಭದ್ರಂಗಂತೂ ಮನ್ಸಲ್ಲಿ ದುಃಖ ತಡೆಯೋಕ್ಕಾಗ್ತಿರಲ್ಲ, ಅಷ್ಟು ನೋವಾಗಿರ್ತೈತೆ. ಅವರು ಬಸ್ರಿಂತ ಒಂದು ಹೇಳಿಲ್ಲ ಅಂದರೆ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಬಿಡೋರು ಅಷ್ಟೊತ್ತಿಗೆ. ತಕ್ಷಣ ಓಡ್ಬಂದು ಭದ್ರ ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಈಚೆ ಬರ್ತಾರೆ. ಇವರು ನರ್ಸ್ ಈಚೆ ಬಂದ್ಬಿಟ್ಟು ಭದ್ರನ, ನೀವು ಸ್ವಲ್ಪ ಬನ್ನಿ ಡಾಕ್ಟ್ರು ಕರಿತಿದ್ದಾರೆ ಅಂತ ಹೇಳ್ಬಿಟ್ಟು ಕರೀತಾರೆ. ಅವಾಗ ಅಜ್ಜಿ ಭದ್ರ ಒಳಗೆ ಹೋದರೆ ಗೊತ್ತಾಗ್ಬಿಡ್ತದೆ ಏನಾದ್ರು ವಿಷಯ, ಅಂದರೆ ಇದು ಅವಳಿ ಜವಳಿ ಮಗು ಇರೋದೇನಾದ್ರು ಗೊತ್ತಾಗಬಹುದು ಅಂತ ಅಂದ್ಕೊಂಡು ಅಜ್ಜಿ, ಭದ್ರ ನಿಂಗೆ ಗೊತ್ತಾಗಕ್ಕಿಲ್ಲ ಇರಪ್ಪ, ನಾವು ಹೋಯ್ತೀವಿ ಅಂದಾಗ, ಹಂಗಲ್ಲ ಕಣಮ್ಮಮ್ಮ ಅಂದಾಗ, ಇದು ಹೆಂಗಸ್ರು ವಿಷಯ ಕಣಪ್ಪ, ನಿಂಗೆ ಗೊತ್ತಾಗಕ್ಕಿಲ್ಲ, ನೀನು ಸುಮ್ಕಿರು, ನಾವಿಬ್ಬರು ಒಳಗೆ ಹೋಯ್ತೀವಿ. ರತ್ನಿ ಬಾರೆ, ಅದೇನು ಕೇಳೋಣ, ಡಾಕ್ಟ್ರು ಕರೀತಾವ್ರೆ ಅಂತ ಅಂದ್ಬಿಟ್ಟು ಅಜ್ಜಿ ಮತ್ತು ರತ್ನಮ್ಮ ಇಬ್ಬರು ಒಳಗೆ ಹೋಯ್ತಾರೆ. ಇಲ್ಲಿ ಭದ್ರ, ಮೋಹನ ಮತ್ತು ಚಂಪಾ ಎಲ್ಲ ಅಳ್ತಾ ಇರ್ತಾರೆ, ಚೆಲುವಣ್ಣವ್ರೂ. ಆವಾಗ ಮೋಹನ, ಅಪ್ಪ ಏನೂ ಆಗಲ್ಲ ಭದ್ರ, ಸುಮ್ಕಿರಪ್ಪ, ದ್ಯಾವರವನೇ ಕಾಪಾಡ್ತಾನೆ, ನೀನು ಯೋಚನೆ ಮಾಡಬೇಡ ಸುಮ್ಕಿರಪ್ಪ ಅಂತ ಮೋಹನಂಗೆ ಭದ್ರಂಗೆ ಸಮಾಧಾನ ಮಾಡ್ತಾರೆ. ಇಲ್ಲಿ ಕಡೆ ಈಶ್ವರಿ, ಸಾವಿತ್ರಿ, ಚಂಪಾ ಮತ್ತು ಚಿತ್ರ ಇವ್ರಿಗೆಲ್ಲ ಖುಷಿಯಾಗಿರುತ್ತೆ. ಹಿಂಗೆ ಜಾರು ಬಿದ್ದವಳಲ್ಲ, ಹಿಂಗೆ ಜಾರು ಬಿದ್ದಿದ ತಕ್ಷಣ ಇವಳಿಗೇನೋ ಆಗಿರ್ತದೆ, ಮಗುಗೇನೋ ತೊಂದರೆ ಆಗಿರ್ತದೆ, ಹಂಗಾದರೆ ಸಾಕು ಅವಳನ್ನ ಈ ಎಟ್ಟಿಯಿಂದ ಓಡಿಸ್ಬೋದಲ್ಲ ಅಂತ ಅವರು ಪ್ಲ್ಯಾನ್ ಹಾಕತ್ತಿರ್ತಾರೆ 4 ಜನನೂ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಡಾಕ್ಟ್ರು ಅಜ್ಜಿಯವ್ರ ಹತ್ರ ಏನು ಹೇಳ್ತಾರೆ ವಿದ್ಯೆನ ಬಗ್ಗೆಯಲ್ಲಿ, ಮಕ್ಕಳು ಮತ್ತು ಏನಾಗುತ್ತೆ, ಸ್ಕ್ಯಾನಿಂಗಲ್ಲಿ ಏನು ಬರುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೇ ಸಬ್ಸ್ಕ್ರೈಬ್ ಆಗಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ, ತುಂಬ 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 ಧನ್ಯವಾದಗಳು ಸ್ನೇಹಿತರೆ, ಮನಸಾರ ಧನ್ಯವಾದಗಳನ್ನ ಹೇಳ್ತೇನೆ ನಿಮಗೆಲ್ಲರಿಗೂ. ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ತಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.